ಅಲ್ಲಮ್ಮ, ಇದಕ್ಕಿಂತ ಕಾಸ್ಟ್ ಇನ್ವಿಟೇಷನ್ ನೋಡೋಣ. ಇದೇ ದುಬಾರಿ ಆಯ್ತು. ಪ್ರೀತಿಯಿಂದ ಅರ್ಶನ ಕುಂಕುಮ ಕೊಟ್ಟು ಮದ್ವೆಗ್ ಬನ್ನಿ ಅಂತ ಕರೆದ್ರೆ ಸಾಕಲ್ವಾ? ಬರೋ ಜನ ಮಾಡೋ ಆಶೀರ್ವಾದಕ್ಕೆ ಯಾವತ್ತಾದ್ರೂ ಬೆಲೆ ಕಟ್ಟಕ್ಕಾಗತ್ತಾ? ದುಡ್ಡು ಅನ್ನೋದು ನಿಮಗೋ ಅಥವಾ ಇನ್ನೊಬ್ರಿಗೋ ಉಪಯೋಗ ಆದಾಗ ಮಾತ್ರ ಅದಕ್ಕೆ ಬೆಲೆ. ಪ್ರತಿಷ್ಠೆ ತೋರ್ಸ್ಕೊಳಕ್ಕೆ ಪರ್ಸ್ ಖಾಲಿ ಆಗ್ಬಾರ್ದು, ದುಡ್ಡು ದಂಡ ಆಗ್ಬಾರ್ದು. ಅಪ್ಪಬ್ಬಬ್ಬಬ್ಬಬ್ಬಬ್ಬ, ಯಾವ ಲೆವೆಲ್ ನಾಟಕ ಆಡ್ತಿದ್ದಾಳೆ ಇವಳು. ನಿಂತು ಹೋಗೋ ಮದುವೆಗೆ ದುಡ್ಡು ದಂಡ ಮಾಡಬೇಡಿ ಅಂತಿದ್ದಾಳೆ. ವೆರಿ ಗುಡ್, ವೆರಿ ಗುಡ್. ಗಾಯತ್ರಿ ಹೇಳಿದ ಮಾತನ್ನ ನಾನು ಅಕ್ಷರಶಃ ಹೋಗ್ತೇನೆ. ಹಾಗಾದ್ರೆ ಉಮೇಶ್ ಅವ್ರನ್ನ ಕಳ್ಸ್ಬಿಡೋದ ಅಪ್ಪಾಜಿ? ಛೇ ಛೇ, ಅದೇ ಇನ್ವಿಟೇಷನ್ ಪ್ರಿಂಟ್ ಮಾಡ್ಲೇ. ನೋಡಮ್ಮ ಗಾಯತ್ರಿ, ದುಡ್ಡಲ್ಲಿ ಬೆವರನ್ನ ಕಾಣೋನು ಭಾಗ್ಯವಂತ. ಅದೇ ಹಣವನ್ನ ತನ್ನ ಸಂತೋಷಕ್ಕೆ ಬಳಸೋನು ಪುಣ್ಯವಂತ. ಒಂದು ರಾಜ್ಯಕ್ಕೆ ಒಬ್ಬ ರಾಜ ಇರ್ತಾನೆ. ಅವನಿಗೆ ಯಾಕೆ ಕಿರೀಟ ಅಂತಂದ್ರೆ ಅದೊಂದು ಶೋಭೆ. ಈ ಸಂದರ್ಭ ಕೂಡ ಹಾಗೆ. ಈ ಮದುವೆ ಖುಷಿನ ನಮಗ್ ಬಿಟ್ಬಿಡು. ಗಿರ್ಜಮ್ಮ, ಆಶ್ರಮಕ್ಕೆ ತರಕಾರಿ ದಿನಾಗ್ಲೂ ಹೊರಗಡೆಯಿಂದ ತರಬೇಕಾ? ತಂದಿಟ್ಕೊಂಡ್ರೆ ಆಗಲ್ಲಮ್ಮ. ತರಕಾರಿ ಹೂವು ಪ್ರತಿದಿನನೂ ತರಲೇಬೇಕು. ಗಿರ್ಜಮ್ಮ, ಹಸುಗಳಿಗೆ ಇಂಡಿ ಬೂಸ ತರಲಿಕ್ಕೆ ಗಾಡಿ ಮತ್ತೆ ಹೋಗ್ತಿದೆ. ಏನಾದ್ರೂ ಬೇಕಿದ್ರೆ ಈಗಲೇ ಹೇಳ್ಬಿಡು. ಹಸುಗಳಿಗೆ ಮೇವ್ ಕೂಡ ದಿನಾಗ್ಲೂ ಹೊರಗಡೆಯಿಂದ ತರ್ತೀರಾ? ಹೌದು, ಯಾಕೆ? ಏನಿಲ್ಲ. ದಾನ ದುರುಪಯೋಗ ಆಗ್ತಿದೆ ಅಂತ ಹೇಗಮ್ಮ ಹೇಳ್ತೀಯ? ಈಗ ನಮ್ಮ ಆಶ್ರಮದಲ್ಲಿ ಆಶ್ರಮದ ವಾಹನ ದಿನಕ್ಕೆ 3 ಸಲ ಹೊರಗಡೆ ಓಡಾಡುತ್ತೆ. ಹೂ ತರಕ್ಕೆ, ತರಕಾರಿ ತರಕ್ಕೆ, ಹಸುವಿಗೆ ಮೇವ್ ತರಕ್ಕೆ. 3 ಸಲ ಓಡಾಡೋ ಬದಲು ಒಂದೇ ಸಲ ಹೋದಾಗ ಹೂ ಮತ್ತೆ ತರಕಾರಿ ತರ್ಬೋದು. ಹಸುವಿಗೆ ಹಿಂಡಿ ಬೂಸ ಮೇವನ್ನ 15 ದಿನಕ್ಕೆ ಒಂದ್ಸಲಿ ತಂದ್ರೆ ಆಗತ್ತಲ್ವಾ? ಅಥವಾ ಅವ್ರಿಗೆ ತಂದು ಹಾಕಿ ಅಂದ್ರೆ ತಂದು ಹಾಕ್ತಾರಲ್ವಾ? ಆಗ ಪೆಟ್ರೋಲ್ಗಾಗೋ ಖರ್ಚು ಉಳಿಯುತ್ತೆ, ವಿನಾಕಾರಣದ ವೆಚ್ಚ ತಪ್ಪತ್ತೆ. ವಿನಾಕಾರಣದ ಖರ್ಚನ್ನ ದುರುಪಯೋಗ ಅಂತಾನೆ ಹೇಳ್ಬೋದಲ್ವಾ ಗುರುಜಿ? ಈ ತಪ್ಪನ್ನ ಹೇಳೋಕೆ ನೀನ್ ಯಾರಮ್ಮ? ಈ ಆಶ್ರಮ ನಿನಗೆ ಆಶ್ರಯ ಕೊಟ್ಟಿದೆ ಎಂದ ಮಾತ್ರಕ್ಕೆ ಅದು ಹೇಗೆ ಆಡಳಿತ ನಡೆಸ್ತಿದೆ ಅನ್ನೋದನ್ನ ಗಮನಿಸು ಅಂತ ಹೇಳಿಲ್ವಲ್ಲ ಗುರುಜಿ. ಅದು ಈಗ ನೀನು ಅದನ್ನ ಗಮನಿಸಿದೀಯಾ? ಅದು ಇನ್ನಷ್ಟು ಚೆನ್ನಾಗಿ ನಡೀಬಹುದು. ಯಾವುದು ಒಪ್ಪು ಯಾವುದು ತಪ್ಪು ಅನ್ನೋದನ್ನ ತೋರಿಸಿದೀಯಾ? ಹೇಳದೇ ಇದ್ರು ಮಾಡಿರೋ ಈ ಕೆಲಸಕ್ಕೆ ಶಿಕ್ಷೆ ನೀನು ಅನುಭವಿಸಲೇಬೇಕು ಮಗು. ಇದಕ್ಕೆ ನೀನು ಕೊಡೋ ಶಿಕ್ಷೆ ಏನು ಗೊತ್ತಾ? ಇನ್ಮುಂದೆ ಈ ಆಶ್ರಮದ ಆಡಳಿತ ನಿನ್ನ ಮೂಲಕನೇ ನಡಿಬೇಕು. ಯಾಕೆ ಮಗು ಸಪ್ಪಗಿದಿ? ಏನಿಲ್ಲ ಗುರುಜಿ. ಈ ಬೊಂಬೆ ಅಲ್ಲಿ ಬಿದ್ದಿತ್ತು. ಯಾರೋ ಆಶ್ರಮಕ್ಕೆ ಬಂದ ಭಕ್ತಾದಿಗಳ ಮಗುದು ಅನ್ಸುತ್ತೆ. ಇದನ್ನ ಎತ್ತಿಡು ಮಗು. ಅವ್ರು ಬಂದ್ರೆ ಕೊಟ್ರಾಯ್ತು, ಇಲ್ದೇ ಇದ್ರೆ ನಮ್ಮ ಆಶ್ರಮದ ಮಕ್ಕಳಿಗೆ ಆಡೋಕ್ ಕೊಟ್ರಾಯ್ತು. ನೀನ್ ನನ್ ಬಿಟ್ಟು ಹೋಗಲ್ವಾ ರಾಘವ್? ನೀನ್ ನನ್ನನ್ ಬಿಟ್ಟು ಹೋಗ್ತಿಲ್ವೋ ಅಥವಾ ನನಗ್ ನಿನ್ನನ್ ಬಿಡಕ್ ಆಗ್ತಿಲ್ವೋ? ಒಂದು ಅರ್ಥ ಆಗ್ತಿಲ್ಲ. ಹಲೋ 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 So